الله أكبر الله أكبر الله أكبر أشهد أن لا إله إلا الله أشهد أن لا أشهد أن محمدًا رسول الله أشهد أن محمدًا رسول الله حي على الصلاة ಅದರ ನಂತರ ಈಗಾಗಲೇ ಸರ್ ಹೇಳಿದ ಹಾಗೆ 7 ಸೂಕ್ತಗಳನ್ನು ಅದರಲ್ಲಿ ಪಠಿಸಲಾಗುತ್ತದೆ. ಅಲ್ಹಮ್ದುಲಿಲ್ಲಾಹ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವ ಸ್ತುತಿ ಸ್ತೋತ್ರಗಳು ಸರ್ವ ಲೋಕಗಳ ಒಡೆಯನಿಗೆ ಮೀಸಲು. ಸರ್ವ ಲೋಕ ಅಂದ್ರೆ ಮನುಷ್ಯ ವಾಸಿಸುವಂತಹ ಈ ಲೋಕ ಮಾತ್ರ, ಈ ಜಗತ್ತು ಮಾತ್ರ ಅಲ್ಲ. ಕುರಾನ್ ಹೇಳ್ತಾರೆ ಇದರ ಹೊರತು 7 ಆಕಾಶಗಳಿವೆ. ಆ 7 ಆಕಾಶಗಳ ಒಡೆಯ ಈ ಲೋಕದ ಒಡೆಯ ಮಾತ್ರ ಅಲ್ಲ, ಆ 7 ಆಕಾಶಗಳ ಲೋಕದ ಒಡೆಯ ಅಷ್ಟು ಮಾತ್ರ ಅಲ್ಲ. ಈ ಲೋಕ ಮಾತ್ರ ಅಲ್ಲ, ಪರಲೋಕ ಇದೆ, ಆ ಪರಲೋಕದ ಒಡೆಯನು ಅವನು. ಈ ನಿಟ್ಟಿನಲ್ಲಿ ಅಲ್ಲಾಹ್ ಮಹಾನನು ಸರ್ವ ಸ್ತುತಿ ಸ್ತೋತ್ರಗಳು ನಿನಗೆ ಮೀಸಲು ಅಂತೇಳಿ ಹೇಳಿದ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವ ಲೋಕಗಳ ಪ್ರಭುವಿಗೆ ಸರ್ವ ಸ್ತುತಿ ಸ್ತೋತ್ರಗಳು ಮೀಸಲು. ಅರ್ ರಹಮಾನಿರ್ ರಹೀಮ್. ನೀನು ರಹಮಾನನು ರಹೀಮನು ಆಗಿದ್ದಿ. ನೀನು ಪರಮ ದಯಾಮಯನು ಕರುಣಾನಿಧಿಯಾಗಿ. ಮಾಲಿಕಿ ಯೌಮಿದ್ದೀನ್. ನಿರ್ಣಾಯಕ ದಿನದ ಅಧಿಪತಿಯಾದ ನನ್ನ ಪ್ರಭುವೇ. ನಿರ್ಣಾಯಕ ದಿನ ಅಂದರೆ ಯಾವುದು? ಈ ಜಗತ್ತು ನಾಶವಾದ ನಂತರ ಇಲ್ಲಿ ಮನುಷ್ಯರಿಗಾಗಿ ಸೃಷ್ಟಿಸಲ್ಪಟ್ಟಂತಹ ಸಕಲವು ಕೂಡ ನಾಶವಾದ ನಂತರ ಇನ್ನೊಂದು ಲೋಕ ಬರಲಿಕ್ಕೆ, ಅದಕ್ಕೆ ಪರಲೋಕ ಅಂತೇಳಿ ಹೇಳಲಾಗಿದೆ. ಈ ಲೋಕದ ನಂತರ ಇನ್ನೊಂದು ಲೋಕ ಬರಲಿಕ್ಕಿದೆ. ಆ ಲೋಕದಲ್ಲಿ ಎಲ್ಲ ಮನುಷ್ಯರ ವಿಚಾರಣೆ ನಡೆಯುತ್ತೆ. ಯಾರು ಒಳಿತು ಮಾಡಿ ಬಂದಿದ್ದಾನೆ, ಯಾರು ಕೆಡುಕು ಮಾಡಿ ಬಂದಿದ್ದಾನೆ, ಯಾರು ಸತ್ಯದಿಂದ ನಡೆದಿದ್ದಾನೆ, ಯಾರು ಅಸತ್ಯದಿಂದ ನಡೆದಿದ್ದಾನೆ, ಯಾರು ನ್ಯಾಯದಿಂದ ನಡೆದಿದ್ದಾನೆ, ಯಾರು ಅನ್ಯಾಯದಿಂದ ನಡೆದಿದ್ದಾನೆ, ಇದರದೆಲ್ಲ ಲೆಕ್ಕಾಚಾರವನ್ನು ಪಡೆಯಲಿಕ್ಕಿದೆ ಆ ಲೋಕದಲ್ಲಿ. ನಾವೆಲ್ಲ ಸತ್ತು ಮಣ್ಣಾಗಿ ಸುಟ್ಟು ಭಸ್ಮವಾಗಿ ಹೋಗಿ ಸೇರುವುದು ಆ ಅಲ್ಲಾಹನ ಪಾದಾರದಿಂದ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಹೋಗಿ ಸೇರ್ತೇವೆ. ಸೇರುವುದು ಮಾತ್ರ ಅಲ್ಲ, ಅಲ್ಲಿ ವಿಚಾರಣೆ, ಅದು ಜಡ್ಜ್ಮೆಂಟ್ ಡೇ ಅಂತೇಳಿ ಹೇಳಲಾಗಿದೆ. ಆ ವಿಚಾರಣೆಯ ದಿನದ ಅಧಿಪತಿಯಾದ ಪ್ರಭುವೇ ಈಯಾಕ ನಅಬುದು ವ ಈಯಾಕ ನಸ್ತഈನ್. ನಾವು ನಿನ್ನ ಆರಾಧನೆಯನ್ನು ಮಾತ್ರ ಮಾಡುತ್ತೇವೆ ಮತ್ತು ನಿನ್ನೋರ್ವನಿಂದಲೇ ಮಾತ್ರ ಸಹಾಯವನ್ನು ಯಾಚಿಸುತ್ತೇವೆ.
ಇಹ್ದಿನ ಸಿರಾತಲ್ ಮುಸ್ತಕೀಮ್, ನಮಗೆ ನೇರ ಮಾರ್ಗವನ್ನು ತೋರಿಸು. ಸಿರಾತಲ್ ಲಜೀನ ಅನ್ಅಮ್ತ ಅಲೈಹಿಂ, ಆ ನೇರ ಮಾರ್ಗ ನಿನ್ನ ಸಜ್ಜನ ದಾಸರು ತೋರಿಸಿ ನಡೆದಂತಹ ಮಾರ್ಗ. ಸಜ್ಜನ ದಾಸರ ಮಾರ್ಗವನ್ನು ನೀನು ತೋರಿಸು. ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ದಾಲಿನ್, ಆ ಮಾರ್ಗವನ್ನು ತೋರಿಸಬೇಡ, ಆ ದಾರಿಯನ್ನು ತೋರಿಸಬೇಡ. ನಿನ್ನ ದುಷ್ಟ ಜನರು ನಡೆದಂತಹ ದಾರಿಯನ್ನು ನನಗೆ ತೋರಿಸಬೇಡ ಅಂತೇಳಿ ಅವನಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಬೇಕು. ಈ ನಮಾಜಿನಲ್ಲಿ ಪ್ರತಿಯೊಂದು ಅಕ್ಷರವು, ಪ್ರತಿಯೊಂದು ಶಬ್ದವು ಅದು ಕುರಾನಿನಿಂದಲೇ ಪ್ರವಾದಿಗಳು ಆಯ್ಕೆ ಮಾಡಿದ್ದಾರೆ. ಇಡೀ ನಮಾಜಿನಲ್ಲಿ ಕುರಾನಿನ ಪಠಣ ನಡೀತಾರೆ. ಅದರಲ್ಲಿ ಕುರಾನಿನ ಎಲ್ಲ ಸೂಕ್ತಗಳ ಪಠಣ ನಡೀತದೆ. ಸ್ವಲ್ಪ ಭಾಗಗಳು ಅದರಲ್ಲಿ ಪಠಿಸಲಾಗ್ತದೆ. ಅದರಲ್ಲಿ ಕೆಲವೊಮ್ಮೆ ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ಝಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಾರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ ಅಂತೇಳಿ ಕೂಡ ಪಠಿಸಲಾಗ್ತದೆ. ಓ ಮನುಷ್ಯರೇ, ನಿಮ್ಮನ್ನು ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ ಸೃಷ್ಟಿಸಲಾಗಿದೆ. ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮನ್ನು ವಿವಿಧ ಗೋತ್ರಗಳಾಗಿ, ಪಂಗಡಗಳಾಗಿ ವಿಂಗಡಿಸಲಾಗಿದೆ. ನಿಮ್ಮಲ್ಲಿ ಶ್ರೇಷ್ಠತೆ ಯಾರಿಗೆ ಅಂದರೆ, ಯಾರು ಹೆಚ್ಚು ದೇವರನ್ನು ಭಯಪಟ್ಟು ಜೀವನ ನಡೆಸುತ್ತಾನೋ ಅವನಿಗೆ ಶ್ರೇಷ್ಠತೆ ಇದೆ. ಇದು ಮಸ್ಜಿದೆ ಕಾದ್ರಿಯ ಬೆಂಗಳೂರಿನ ಅತಿ ದೊಡ್ಡ ಮಸೀದಿಗಳಲ್ಲಿ ಒಂದು ಬಹಳ ಸುಂದರವಾದ ಮಸೀದಿ. ಇಂದು ಈ ಮಸೀದಿಯಲ್ಲಿ ಮಸೀದಿ ದರ್ಶನ ಕಾರ್ಯಕ್ರಮ, ಮಸೀದಿಯ ಒಳಗೆ ಒಂದು ಸುತ್ತು, ಎಲ್ಲ ಧರ್ಮೀಯ ಬಂಧುಗಳನ್ನು ಕರೆದುಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇಂದು 4 ಗಂಟೆಯಿಂದ 8 ಗಂಟೆವರೆಗೆ ಈ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ವಿಶೇಷವಾಗಿ ಕಳೆದ ತಿಂಗಳು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ ಜನ್ಮ ತಿಂಗಳಾಗಿದ್ದರಿಂದ, ರಬಿಯುಲ್ ಅವಲ್ ತಿಂಗಳು, ಆ ತಿಂಗಳಿನಲ್ಲಿ ನಾವು ಮೊಹಮ್ಮದ್ ಫಾರ್ ಮ್ಯಾನ್ಕೈಂಡ್, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವ ಕುಲಕ್ಕಾಗಿ ಎಂಬ ಧ್ಯೇಯ ವಾಕ್ಯದಡಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ವಿಶೇಷವಾಗಿ ಸಸಿಗಳನ್ನು ನೀಡುವಂಥ ಕಾರ್ಯಕ್ರಮ, ಅದೇ ರೀತಿ ಸಾಹಿತ್ಯಗಳನ್ನು ವಿತರಿಸುವ ಕಾರ್ಯಕ್ರಮ, ಎಲ್ಲ ಧರ್ಮೀಯರನ್ನು ಒಳಗೊಂಡಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೆವು. ಈ ಮಸೀದಿಯ ಆಡಳಿತ ಸಮಿತಿಯ ಕಾರ್ಯದರ್ಶಿ ಅವರಾದಂತಹ ಉಸ್ಮಾನ್ ಶರೀಫ್ ಅವರ ನೇತೃತ್ವದಲ್ಲಿ ಇಂದು ಆ ಅಭಿಯಾನದ ಅಂಗವಾಗಿ ಈ ಮಸೀದಿಯಲ್ಲಿ ನಾವು ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿಯ ನಮ್ಮ ಬಂಧುಗಳು, ಎಲ್ಲ ಧರ್ಮೀಯ ಬಂಧುಗಳು, ಕ್ರೈಸ್ತರು, ಅದೇ ರೀತಿ ಹಿಂದೂಗಳು, ಸಿಖ್ಖರು, ಜೈನರು, ಎಲ್ಲ ಧರ್ಮೀಯ ನಮ್ಮ ಸಹೋದರ ಸಹೋದರಿಯರು ಈ ಮಸೀದಿಗೆ ಬಂದು ಮಸೀದಿಯಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮ, ವಿಶೇಷವಾಗಿ ನಮಾಜನ್ನು ನೇರವಾಗಿ ವೀಕ್ಷಿಸುವ ಮೂಲಕ ಅವರು ಕಣ್ತುಂಬಿಕೊಂಡಿದ್ದಾರೆ. ನಿಜವಾಗಿಯೂ ನಮಗೆ ಇದೊಂದು ಒಂದು ಐತಿಹಾಸಿಕ ಕ್ಷಣ ಮಾತ್ರವಲ್ಲ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಮುಖ್ಯವಾಗಿ ನಮ್ಮಲ್ಲಿರುವ ಅಪನಂಬಿಕೆ, ಅದೇ ರೀತಿ ನಮ್ಮಲ್ಲಿರುವಂತಹ ಏನು ಪೂರ್ವಗ್ರಹ ಏನಿದೆ ಅದು ದೂರ ಆಗಬೇಕು. ಒಂದು ಸೌಹಾರ್ದದ ವಾತಾವರಣ, ಶಾಂತಿಯ ವಾತಾವರಣ ನಿರ್ಮಾಣ ಆಗಬೇಕೆಂಬ ಏಕೈಕ ಉದ್ದೇಶದಿಂದ ಸಮಾಜದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯಬೇಕೆಂಬ ಒಂದು ಹಂಬಲದೊಂದಿಗೆ ನಾವು ಈ ಮಸೀದಿ ದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ಜನರು ಇಂದಿನ ಈ ಕಾರ್ಯಕ್ರಮ, ವಿಶೇಷವಾಗಿ ಧಾರ್ಮಿಕ ನೇತಾರರು ಮತ್ತು ಸಾರ್ವಜನಿಕರು ಬಹಳಷ್ಟು ಜನರು ಇಂದು ಈ ಮಸೀದಿಗೆ ಬಂದು ಈ ಸುಂದರವಾದ ಮಸೀದಿಗೆ ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಇಲ್ಲಿರುವ ನಡೆಯುವಂಥ ಆರಾಧನಾ ಕರ್ಮಗಳ ಬಗ್ಗೆ ನೋಡಿ ತುಂಬ ಖುಷಿಪಟ್ಟಿದ್ದಾರೆ. ಒಂದು ಹೃದಯವನ್ನು ಬಸೆಯುವಂಥ, ಮನಸ್ಸುಗಳನ್ನು ಜೋಡಿಸುವಂಥ ಒಂದು ಕಾರ್ಯಕ್ರಮ, ಒಂದು ಐತಿಹಾಸಿಕ ಕ್ಷಣ ಅಂತ ನಾನು ಭಾವಿಸ್ತೇನೆ ಸರ್. अल्हम्दुलिल्लाह, जैसा आप देख सकते हैं बहुत खूबसूरत नज़ारा यहाँ पे देखने को मिल रहा है. यहाँ पे आप जैसे हम लोगों ने दावत दी थी, जैसे ओपन इन्विटेशन हम लोगों ने रखा था इस मस्जिद टूर के लिए, हमने इनवाइट किया था सभी धर्मों के लोगों को. तो अल्हम्दुलिल्लाह खुशी की बात है कि सब धर्मों से लोग यहाँ पे आज आए हुए हैं. और जो कार्डिनल हैं वो भी आए थे, जो आर्च बिशप है वो भी आए थे, जो जैन समाज के ज़िम्मेदारान थे वो भी आए थे, जो हिंदू धर्म के ज़िम्मेदारान थे वो भी आए थे. उन लोग आए और हम लोगों ने उनको पूरा मस्जिद का विज़िट करवाया, मस्जिद का दर्शन करवाया, वज़ू से लेते हुए, आज़ान से लेते हुए नमाज का तौर तरीक़ा भी दिखाया. यहाँ तक कि उन लोगों को लाइव नमाज भी हम लोग परफॉर्म करके दिखाए जब नमाज का वक्त हुआ. तो अल्हम्दुलिल्लाह खुशी है. और इसके साथ साथ जो हमारा एक इस्लामिक आर्ट्स एंड साइंस एग्जीबिशन है वो भी लगा हुआ है, उसको भी हम लोगों ने एग्जिबिट कराया, जो इस्लामिक हिस्ट्री हाईलाइट कर रहा है, जो इन्वेंशन ऑफ इस्लाम है स्पेशली इन द फील्ड ऑफ मेडिसिन, वो हाईलाइट करते हुए वो दिखाया है. तो अल्हम्दुलिल्लाह लोगों ने बहुत सारी खुशी इजहार की है. और उसके बाद एक क्वेश्चन एंड आंसर राउंड भी था जिसमें हमारे एक्सपर्ट उलमाज पैनल में थे, और जो भी इनके जहन में सवालात थे उनके भी माशाल्लाह बहुत खूबी तरीके से हमारे उलमा ने उनका भी सवाल का जवाब दिया. ನೋಡಿ, ನನಗೆ ಸ್ಪೆಷಲಿ ವೈಯಕ್ತಿಕವಾಗಿ ನನಗೇನು ಇಸ್ಲಾಮ್ ಅಥವಾ ಅದರ ಸ್ಟಡಿ ಅದು ನನಗೆ ಹೊಸದಲ್ಲ.
ನನಗೆ ಇವತ್ತು ನೋಡ್ತಾ ಇದ್ದೀನಲ್ಲ, ಇದು ನನಗೆ ತುಂಬ ಹಳೇದೆ. ಬಹುಶಃ ಆ ಕಾರಣಕ್ಕೆ ನಾನು ತುಂಬ ಮಾತಾಡ್ತಾ ಬರ್ತೀನಿ. ನನ್ನನ್ನು ಗಮನಿಸಿದವರಿಗೆ ಕಳೆದ ಕೆಲ ವರ್ಷಗಳಿಂದ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನೋಡಿದವರಿಗೆ ನನ್ನ ಒಳಗಡೆ ಎಷ್ಟು ಇದರ ಬಗ್ಗೆ ಅರಿವಿದೆ ಅನ್ನೋದು ಕೂಡ ಗೊತ್ತಿರುತ್ತದೆ. ಇವತ್ತು ನಾನು ಈ ಕಾರ್ಯಕ್ರಮ ನನಗೆ ಬಂದು ಇನ್ವಿಟೇಷನ್ ಕೊಟ್ಟಾಗಲೇ ನಾನು ಅವ್ರಿಗೆ ಹೇಳಿದೆ, ಏನು ಕಾರ್ಯಕ್ರಮ ಅಂತ. ಈ ಥರ ಇಸ್ಲಾಂ ಅಂದರೆ ನಿಜವಾಗಲೂ ಏನು ಅನ್ನೋದನ್ನು ನಾವು ಹೇಳಕ್ಕೆ ಹೊರಟಿದ್ದೀವಿ. ಏನೇ ಮುಸ್ಲಿಂ ಸಮಸ್ಯೆಗಳು ಬಂದಾಗ ಹೋರಾಟಗಳಾಗೋದನ್ನ ನೋಡ್ತೀವಿ, ನಾವು ಪ್ರತಿಭಟನೆಗಳಾಗೋದು ನೋಡ್ತೀವಿ, ಕಾನೂನು ಪ್ರಕಾರ ಹೋರಾಟ ಮಾಡೋದನ್ನು ನೋಡ್ತೀವಿ. ಇದರ ನಡುವಿನ ಸಂಘರ್ಷದ ಒಳಗಡೆ ಎಲ್ಲದೂ ಕಳೆದು ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗಿತ್ತು, ನಿಜವಾಗ್ಲೂ ಏನು ಮಾಡಬೇಕು ಅಂದರೆ, ಇವಾಗ ನೋಡಿ, ವಾಟ್ ಈಸ್ ಇಸ್ಲಾಂ, ಮುಸ್ಲಿಂ ಧರ್ಮ ಏನು ಹೇಳುತ್ತೆ ಅನ್ನೋದು ಈ ಇಸ್ಲಾಂ ಧರ್ಮದ ಬಗ್ಗೆ ಕೆಟ್ಟದಾಗಿ ಬಿಂಬಿಸುವಂತಹ ಆ ಜಗತ್ತಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಶಾಂತಿ ಇದೆ, ಪ್ರೀತಿ ಇದೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ. ಆದರೆ ಅದನ್ನು ಪ್ರೆಸೆಂಟ್ ಮಾಡದೆ ನಿಜವಾಗ್ಲೂ ಇಲ್ಲಿ ಕ್ರೌರ್ಯ ಇದೆ. ಹೌದು, ನಾ ಎಂಟ್ರೆನ್ಸ್ ಬರಬೇಕಾದ್ರೆ ಫಸ್ಟ್ ಓದಿದ್ದೆ ಜಿಹಾದು. ವಾಟ್ ಈಸ್ ಜಿಹಾದ್ ಅಂತ, ಸ್ಮೈಲಿಂಗ್ ಜಿಹಾದ್ ಅಂತಿದೆ, ಕಷ್ಟಪಟ್ಟು ದುಡಿ ಜಿಹಾದ್ ಅಂತಿದೆ. ಬರೀ ಆ ಒಂದು ಶಬ್ದ ಇಟ್ಕೊಂಡು ಎಲ್ಲದಕ್ಕೂ ಜಿಹಾದ್, ಹಲಾಲ್ ಜಿಹಾದ್, ಅಜಾನ್ ಜಿಹಾದ್, ಜಡ್ಕ, ಏನೇನೋ ಮಾಡ್ತಾ ಬರ್ತಾರೆ ತರ್ಲೆಗಳು. ಈ ಸಂದರ್ಭದಲ್ಲಿ ನಾನು ಹೇಳ್ತೀನಲ್ಲ, ಅಸಲಿ ವಿಲನ್ನೇ ಬೇರೆ. ಇಸ್ಲಾಂ ಬಗ್ಗೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಿಕೊಂಡು ಇದು ಭಾಳ ಚೆನ್ನಾಗಿದೆ, ಈ ಧರ್ಮ ಚೆನ್ನಾಗಿದೆ, ಇಲ್ಲಿ ಶಾಂತಿ ಬೋಧನೆ ಇದೆ, ಭವಿಷ್ಯದ ಪಾಠಗಳಿದ್ದಾವೆ, ಇಲ್ಲಿ ಮೆಡಿಸಿನ್ ಇದೆ, ಇದೆಲ್ಲ ಗೊತ್ತಿದ್ದವನೇ ಇಸ್ಲಾಂ ಬಗ್ಗೆ ಯಾರಿಗೂ ಅರಿವು ಆಗಬಾರ್ದು ಅಂಥೇಳಿ ಒಂದು ಸಂಚನ್ನು ರೂಪಿಸ್ತಾನೆ. ಆ ಸಂಚಿಗೆ ಒಳಗಾದಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರೇ ಇವತ್ತು ಜಡ್ಕ ಗಿಡ್ಕ ಅಂತೇಳಿ ಗಲಾಟೆ ಮಾಡ್ತಿರೋದು. ಅವ್ರು ತಪ್ಪಿಲ್ಲ, ಅವ್ರು ಏನು ಅವ್ರಿಗೇನು ಎಜುಕೇಷನ್ ಸಿಕ್ಕಿದೆ, ಅವ್ರಿಗೆ ಏನು ಹೇಳ್ತಿದ್ದಾರೆ ಅದನ್ನು ಕೇಳ್ಕೊಂಡು ಅವ್ರು ಕಲ್ಲು ಹಿಡ್ಕೊಂಡು ಬರ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಪ್ರವೋಕ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ದಿನನಿತ್ಯ ಇದೇ ಕರ್ಮಗಳಾಗೋಗಿದೆ. ಅಂಥವ್ರಿಗೆ ಬೇಕಾಗಿದ್ದೆ ಇಂತಹ ಅಂಥವ್ರಿಗೆ ಕರ್ಕೊಬಂದು ಇಂಥ ಚಿಂತನೆಗಳ ಹತ್ರ ಬಿಡಬೇಕು. ಅಲ್ಲಿಂದ ಆ ಮೂಲೆಯಿಂದ ಈ ಮೂಲೆಯವರೆಗೂ ಓದ್ತಾ ಬಂದರೆ ಇಸ್ಲಾಂ ಹಿಸ್ಟ್ರಿ ಏನು, ಇದು ಏನು ಹೇಳುತ್ತೆ. ಆ ಮೆಡಿಸಿನ್ಗಳು ಕೆಲವೆಲ್ಲ ನೋಡಿದ್ರೆ, ಈಗ ನೋಡಿ, ನಾವು ಇತ್ತೀಚೆಗೆ ಸರ್ಜರಿಗಳಲ್ಲಿ ನೋಡ್ತಾ ಇರುವಂಥ ಎಕ್ವಿಪ್ಮೆಂಟ್ಸ್ಗಳು ನೂರಾರು ಸಾವಿರಾರು ವರ್ಷಗಳ ಹಿಂದೆ ಇಸ್ಲಾಂ ಅದನ್ನು ಬಳಸ್ತಾ ಇದೆ. ಆ್ಯಕ್ಚುಲಿ ಅದು ಇಸ್ಲಾಂ. ಬರೀ ಜಿಹಾದ್ ಅಂದರೆ ಏನು ಫಸ್ಟ್ ಅರ್ಥ ಮಾಡ್ಕೋಬೇಕು. ವಾಟ್ ಇಸ್ ಜಿಹಾದ್, ಇದನ್ನು ಎಜುಕೇಟ್ ಮಾಡುವಂಥ ಪ್ರಯತ್ನಗಳಾಗಬೇಕು. ಮದ್ರಸದೊಳಗಡೆ ಬನ್ನಿ, ಹೆಣ್ಣು ಮಕ್ಕಳಿಗೆ ನೀವು ಮಸೀದಿ ಒಳಗಡೆ ಬಿಡೋದಿಲ್ಲ, ಬನ್ನಿ ತೋರಿಸ್ತಾರೆ, ಇಲ್ಲಿ ಇದ್ದಾರೆ. ಅನ್ಯ ಧರ್ಮೀಯವರಿಗೆ ಪ್ರವೇಶ ಇಲ್ಲ. ಅಣ್ಣ, ನಾನು ಕಾಲು ತೊಳೆದುಕೊಳ್ಳದೆ ಹೋಗಿದ್ದೀವಪ್ಪ, ಎಷ್ಟೋ ಜನ ಹೋಗ್ತಾ ಇದ್ದೀವಿ, ಕೂತಿದ್ದೀವಿ. ಎಲ್ಲದಕ್ಕೂ ಒಂದು ಅವಕಾಶ ಇದೆ. ಭಾಳ ಸಂತೋಷ ಇದೆ, ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಒಳ್ಳೆ ವಾತಾವರಣ ಇದೆ. ಬಟ್ ಈ ಒಂದು ಕಾರ್ಯಕ್ರಮ ಇವತ್ತೇನಿದೆಯಲ್ಲ, ಇದ್ರ ಮೂಲಕ ಏನು ಸಂದೇಶ ಕೊಡೋಕೆ ಹೊರಟಿದ್ದಾರೆ ಅಂತ ನನಗನ್ಸುತ್ತೆ ಅಂತಂದರೆ, ಮಸೀದಿಗಳು ಮತ್ತು ಮದ್ರಾಸಗಳ ಮೇಲೆ ಈ ಸರ್ಕಾರಗಳು ಏನು ಆಪಾದನೆಗಳನ್ನ ಮಾಡ್ತಾವಲ್ಲ, ಸಂಘ ಪರಿವಾರಗಳು ಸಾಕಷ್ಟು ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ, ಅದಕ್ಕೆ ಇವರು ಓಪನ್ ಆಗಿ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಮದ್ರಾಸಗಳು ಮತ್ತು ಮಸೀದಿಗಳು ಭಯೋತ್ಪಾದನಾ ಚಟುವಟಿಕೆಗಳ ಕೇಂದ್ರಗಳು, ಶಸ್ತ್ರಾಸ್ತ್ರಗಳನ್ನ ಕೂಡಿಡುವಂಥ ಏನು ಉಗ್ರಾಣಗಳು ಅಂತೆಲ್ಲ ಮಾತಾಡ್ತಾರಲ್ಲ, ಆ ಅವಿವೇಕದ ಮಾತುಗಳಿಗೆ ಇವರು ಬಹಿರಂಗವಾಗಿ ಭಾಳ ಸ್ವಾಗತಪೂರ್ಣವಾದಂತಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಮಸೀದಿಯನ್ನು ಓಪನ್ ಇಟ್ಟಿದ್ದಾರೆ, ಯಾರು ಎಲ್ಲಿ ಬೇಕಾದರೂ ಸಂಚಾರ ಮಾಡ್ಬೋದು, ಏನು ಬೇಕಾದರೂ ನೋಡ್ಬೋದು. ಇದು ಶಾಂತಿಯನ್ನು ಕೊಡುವಂತಹ ಒಂದು ದೈವಸ್ಥಾನವ ಅಥವಾ ಶಸ್ತ್ರಾಸ್ತ್ರಗಳನ್ನು ಕೂಡಿಡುವಂತಹ ಉಗ್ರಹಣ ನೀವೇ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಓಪನ್ ಆಗಿ ಇಟ್ಟಿದ್ದಾರೆ. ಮತ್ತು ಏನು ಅಂದರೆ, ಅವರು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲ. ಇದು ಅವ್ರಿಗೆ ಒಂದು ಜವಾಬ್ದಾರಿ ಇದೆಯಲ್ಲ, ದೇವರು ಕೊಟ್ಟಂಥ ಒಂದು ಪ್ರಜ್ಞೆ ಇದೆಯಲ್ಲ, ಅದನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಧರ್ಮದವ್ರನ್ನೂ ಕೂಡ ಇಲ್ಲಿ ಕರೆದಿದ್ದಾರೆ. ಮತ್ತು ಇನ್ನೊಂದು ನೀವು ಮುಖ್ಯವಾಗಿ ಗಮನಿಸಬೇಕು, ಒಂದು ಆರೋಪವನ್ನು ಮಾಡ್ತಾರೆ ಎಲ್ಲರೂ ಕೂಡ, ಏನಂದರೆ ಮಸೀದಿಗಳಲ್ಲಿ ಮಹಿಳೆಯನ್ನು ಪ್ರವೇಶ ಮಾಡಿ. ಈಗ ದೇವಸ್ಥಾನದ ಏನಾದ್ರು ಪ್ರವೇಶದ ವಿಚಾರ ಬಂದಾಗ ನೀವು ದೇವಸ್ಥಾನದ ಬಗ್ಗೆ ಮಾತಾಡ್ತೀರಾ, ಮಸೀದಿಗೆ ಲೇಡೀಸ್ನ ಕರ್ಕೊಂಡೋಗಿ ನಿಮ್ಮ ತಾಕತ್ತು ಇಂತೆಲ್ಲ ಮಾತಾಡ್ತಾರಲ್ಲ, ಅವರೆಲ್ಲರೂ ಕೂಡ ಇವಾಗ ಕಣ್ಮುಚ್ಕೊಂಡು ಬಂದು ಇಲ್ಲಿ ಒಳಗಡೆ ನೋಡಬೇಕು. ಸಣ್ಣ ಮಕ್ಕಳು ಮತ್ತು ಹೆಣ್ಮಕ್ಳು ಎಲ್ಲ ಆರಾಮಾಗಿ ಓಡಾಡಿಕೊಂಡು ಸೆಲ್ಫಿ ತಕ್ಕೊಂಡು. ಮತ್ತು ಇನ್ನೊಂದೇನು ಅಂದರೆ, ಗರ್ಭಗುಡಿ ಸಂಸ್ಕೃತಿ ಇಲ್ಲ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಅದೇನು ಹೊಸದಾಗಿ ಅಂತ ತಿಳ್ಕೊಳ್ಳೋಂಥದ್ದಲ್ಲ. ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾವ ವಾಲ್ ಮುಟ್ಬೋದು, ಏನು ಬೇಕಾದರೂ ಮುಟ್ಬೋದು, ಎಲ್ಲಿ ಬೇಕಾದ್ರೂ ಕೂರ್ಬೋದು, ನಿಲ್ಬೋದು.
ನೀನು ಇಂಥ ಜಾತಿಯವರು ಇಂಥ ಧರ್ಮದವನು ಅಲ್ಲಿ ನಿಲ್ಲು ಅನ್ನುವಂಥ ಹೇಳುವಂಥ ಸಂಸ್ಕೃತಿ ಇದೆಯಲ್ಲ, ಅದಕ್ಕೆ ವಿರುದ್ಧವಾದಂತಹ ನೀನು ನಮ್ಮವನು, ನೀನು ಎಲ್ಲಿ ಬೇಕಾದರೂ ಬಾ ಅನ್ನುವಂಥ ಒಂದು ವಾತಾವರಣ ಇದೆಯಲ್ಲ, ಇದು ತುಂಬ ಸ್ವಾಗತಾರ್ಹವಾದದ್ದು. ಮಸೀದಿ ಮತ್ತು ಮದ್ರಾಸಗಳ ಮೇಲೆ ಆರೋಪಗಳನ್ನ ಮಾಡುವಂತಹ ಅಜ್ಞಾನಿಗಳು ದಯಮಾಡಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಪ್ರೀತಿಯಿಂದ ಕರಿತೀನಿ, ಗೌರವದಿಂದ ಕರಿತೀನಿ, ಒಂದು ಸಾರಿ ಇಂಥ ಕಾರ್ಯಕ್ರಮಕ್ಕೆ ಬಂದು ನೋಡಿ ನಿಮ್ಮ ಅಜ್ಞಾನವನ್ನು ಕಳ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. हम मैसेज यही दे रहे हैं कि आजकल के हालात के ऊपर ये जो अभी इलेक्शन के लिए लोग सब गेम खेल रहे हैं, हिंदुस्तान में मिलजुल के रहना है। ये हम किसी के एक का मुल्क नहीं है, ये पूरे कौम का मुल्क है, हिंदू मुसलमान क्रिश्चियन ईसाई सब का है। ये हमको सबके साथ भाईचारे के साथ रहना है, हमको किसी के साथ झगड़ा नहीं करना है। हमको मैसेज देना है कि हम मिलजुल कर रहेंगे, खुशी से रहेंगे। 60-70 साल से हम लोग इतना खुशी से थे, इनके 8 साल की हुकूमत में हम लोग को पूरा हिंदुस्तान को तबाह कर दिया उन्होंने। हमको इससे पहले आज तक ऐसा प्रॉब्लम नहीं आया हिंदुस्तान के लिए।